ಏನು ಕೇಳಪ್ಪ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇವತ್ತು ಹಾಗೆಯೇ ಒಂದು ಲಂಚ್ ಪ್ಲ್ಯಾನ್ ಮಾಡ್ಕೊಂಡಿರೋದು. ಸೊ ನನ್ನ ತಂಗಿ ಊರಿಂದ ಬಂದಿದ್ದಾಳೆ, ಅಲ್ಲಿ ಕಾವ್ಯ ಮಮ್ಮಿ ಕೆಳಗಡೆ ಇದ್ದಾರೆ. ಸೊ ಹಾಗೆ ಒಂದು ರ್ಯಾಂಡಮ್ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು. ಬನ್ನಿ ಗೈಸ್. ಏನು ನನಗೆ ಓಡ್ಸಕ್ ಬಂದ್ರು ಇವ್ರು ನನ್ನ ಕಾರಲ್ಲಿ ಹತ್ತಲ್ಲ. ಹಾಗೆ ಇದರಲ್ಲಿ ಅಗೇನ್ ಕಾರ್ ಅಂತೂ ನನಗೆ ಓಡ್ಸಕ್ ಬರಲ್ಲ. ಅದಕ್ಕೇನೆ ಕಾನೂನ್ನ ಕೈಗೆ ತಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಸೇಫ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಇವ್ರನ್ನ ಕ್ಯಾಬಲ್ಲಿ ಕರ್ಕೊಂಡು ಹೋದೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಷ್ಟೇ. ಊಟ ಮುಗಿಸ್ಕೊಂಡು ಇವಾಗ ಶಾಪಿಂಗ್ ಇದೆ, ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ಅವರೆಲ್ಲರೂ ಆಟೋಗೆ ಹೋದ್ರು. ಸೊ ನಾವು ಇವಾಗ ಇಲ್ಲಿಂದ ಶಾಪಿಂಗ್ ಹೋಗ್ತೀವಿ. ಹೋಗಿ ಆಮೇಲೆ ಒಂದು ಸ್ವಲ್ಪ ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡೋದಿಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದು ಗೈಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಸ್ಯಾರಿ. ಸೊ ಈ ಒಂದು ಸ್ಯಾರಿನ ತೊಗೊಳ್ತಾ ಇದ್ದೀನಿ ನಾನು, ಯಾಕಂದರೆ ನನ್ನ ಹತ್ರ ಕಲರ್ ಇರಲಿಲ್ಲ, ಹಾಗಾಗಿ ಇದೊಂದು. ಸೊ ನಮ್ಮ ಫ್ರೆಂಡ್ ಒಬ್ರದ್ದು ವೆಡ್ಡಿಂಗ್ ಇದೆ, ಅದಕ್ಕೋಸ್ಕರ ಈ ಒಂದು ಸ್ಯಾರಿ ತಗೊಂಡು. ರೆಡ್ ಕಲರ್ ಆ್ಯಕ್ಚುಲಾಗಿ ಎಲ್ಲ ಪಿಂಕ್ ಇತ್ತು. ಸಾಫ್ಟ್ ಆಗಿರುತ್ತೆ, ಸಿಂಪಲ್ ಆಗಿದ್ರು ಸಾಫ್ಟ್ ಆಗಿದೆ, ಹಾಗಾಗಿ ಈ ಒಂದು ಸ್ಯಾರಿನ ತಗೊಂಡು ಫ್ರೆಂಡ್ ಇದೇ ಇರುತ್ತೆ. ಇದು ಕಾಂಬಿನೇಷನ್ ಡಬಲ್ ಬ್ಲೌಸ್ ಇದೆ, ಸ್ಯಾರಿ ಡಬಲ್ ಬ್ಲೌಸ್ ಇರೋದು. ಸೊ ಇದರಲ್ಲೊಂದು ಬ್ಲೌಸ್ ಇದೆ, ಹಾಗೆ ನಾನು ಅದು ಬೇಕಾದಾಗ ಹಾಕ್ಬೋದು, ಇಲ್ಲಾಂತಂದರೆ ಕಾಂಟ್ರಾಸ್ಟ್ ಆಗಿ ನೀವು ಇದನ್ನು ಕೂಡ ಹಾಕೋಬೋದು. ಹೇಳಿ ಎಷ್ಟು ಇದಕ್ಕೆ ಫೈನಲ್ ಆಗಿದೆ? ಮಳೆ ಹಾಕ್ಬಿಡಪ್ಪ. ಇಲ್ಲಿ ನಡಿ, ಈ ರೋಡ್ ನಡಿ.
ಸೊ ಗೈಸ್ ನೋಡಿ ಹುಡುಕ್ತಾ ಇರೋದು ಈ ಕರಂಗಳ್ಳಿ ಮಾಲ ಇದೆ ನೋಡಿ ಅಲ್ಲಿ. ಹಾಂ ಒರಿಜಿನಲ್ಲೇ ಅಲ್ಲಿದೆ ನೋಡಿ. ಮಳೆ ಬಂತು ಅಂತ ಹೇಳಿ ನಾವು ಮಲ್ಲೇಶ್ವರಮಲ್ಲಿರುವಂಥ ಕೊತಾಸ್ ಕಾಫಿ ಹತ್ರ ಗಾಡಿನ ಸ್ಟಾಪ್ ಮಾಡಿ ಕಾಫಿನ ಕುಡಿತಾ ಇದ್ವಿ. ಅದ್ರ ಪಕ್ಕದಲ್ಲೇ ಒಂದು ಓಲ್ಡ್ ಕಾಯಿನ್ಸ್ ಮತ್ತು ಏನಪ್ಪ ಅದು ಕಂಚಿಂದು ತಾಮ್ರದ್ದು ಹಾಗೆಯೇ ಮೂರ್ತಿ ಎಲ್ಲ ಬರುತ್ತಲ್ಲ ಸಾಯಿಬಾಬಾ, ಹಾಗೆ ಈ ಥರದ್ದೆಲ್ಲವೂ ಹಾಗೆ ಕರಂಗಳಿ ಮಾಲ ಕೂಡ ಅವರು ಮಾರ್ತಾಯಿದ್ರು. ನಿಮಗೂ ಏನಾದರೂ ಈ ಒಂದು ಐಟಮ್ಸ್ ಏನಾದರೂ ಬೇಕು ಅಂತಂದರೆ ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿ. ಸೊ ಹಾಗೇನೆ ತುಂಬ ದಿನ ಆಗೋಗಿತ್ತು, ನಾನು ಕುಕಿಂಗ್ ವಿಡಿಯೋಸ್ ಯಾವುದು ಮಾಡೇ ಇರಲಿಲ್ಲ, ಮಾಡೋಕ್ಕಾಗ್ತಾ ಇರಲಿಲ್ಲ ವಿಡಿಯೋಸ್ ಯಾವುದೂ. ಇವತ್ತು ಹಾಗೆ ಇರಲಿ ಅಂತ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಗೆಲ್ಲರೂ ಗೊತ್ತಿರುತ್ತೆ ಚಪಾತಿ ಮಾಡೋದು, ಬೆಂಡೆಕಾಯಿ ಪಲ್ಯ ಮಾಡೋದು, ಬಟ್ ಇದು ನನ್ನ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ಗೈಸ್ ಇವಾಗ ಫಸ್ಟು ಆಯಿಲ್ನ ಹಾಕೊಂಡಿದ್ದೀನಿ. ಇನ್ನೊಂಚೂರು ಆಯಿಲ್ ಹಾಕೊಂಡಿದ್ದೀನಿ ಯಾಕಂದ್ರೆ ನಾವೆಲ್ಲ ಬೇಯಬೇಕಂತ. ಯಾರಪ್ಪ ಹೊಸದಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಅನ್ಕೊಂತಾ ಇರ್ತೀರಲ್ವ, ಇವಳು ನನ್ನ ತಂಗಿ ಊರಿಂದ ಬಂದಿರೋದು. ಯಾಕಂದ್ರೆ ನಾವು ಟ್ರೈನಲ್ಲಿ ಬರುವಾಗ ಕೇಳ್ತಾ ಇದ್ವಿ ಹುಡುಗಿ ಯಾವ ಕ್ಲಾಸ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಮದುವೆ ಆಗಿ ವಯಸ್ಸಾಗಿದೆ ಹುಡುಗಿಗೆ. ಇವಾಗ ಬೇಗನೆ ಚಪಾತಿ ಮತ್ತೆ ಚಪಾತಿ ಬೆಂಡೆಕಾಯಿ ಪಲ್ಯ, ರೈಸು ಮತ್ತೆ ಟೊಮೆಟೊ ರಸ ಮಾಡೋಣ ಅಂತ ಇದ್ದೀನಿ. ಆಕ್ಚುಲಾಗಿ ಆಚೆ ಕಡೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಾಗ ರಾತ್ರಿ ಆಗೋಗಿದೆ, ಕತ್ಲ ಹೋಗ್ಬಿಟ್ಟಿದೆ, ಅದಕ್ಕೋಸ್ಕರ 7:30 ಆಗಿದೆ. ಇವಾಗ ಅಡುಗೆನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೇಗ ಅಡುಗೆನ ಮುಗಿಸ್ಬಿಡ್ತೀನಿ. ಸೊ ಎಲ್ಲ ವೀಕೆಲ್ಲ ನಾದಿ ಇಟ್ಕೊಂಡಿದ್ದೀನಿ, ತರಕಾರಿನೂ ಕಟ್ ಮಾಡಿಟ್ಟಾಗಿದೆ. ಬನ್ನಿ. ನಮ್ಮ ಅಜ್ಜಿಗೆ ಮೊಮ್ಮಕ್ಕಳು ಹೆಣ್ಣು ಮಕ್ಕಳು ಬಂದ್ಬಿಟ್ಟು 7 ಜನ. ಆಮೇಲೆ ಇನ್ನು ಅತ್ತೆಯಂದ್ರ ಮಕ್ಕಳು ಬಂದ್ಬಿಟ್ಟು ಅವ್ರಿಗೆ 4 ಜನ ಮಕ್ಕಳು. ಅದರಲ್ಲಿ ಒಬ್ಬರಿಗೆ 2 ಹೆಣ್ಮಕ್ಳು, ಒಬ್ಬರಿಗೆ 3 ಜನ ಹೆಣ್ಮಕ್ಳು. ಟೋಟಲ್ 7 + 5 ಅಲ್ಲ. ಒಂದು ಅರ್ಧ ಕೆಜಿ ಆಗೋಷ್ಟು ಬೆಂಡೆಕಾಯಿ ತಗೊಂಡಿದ್ದೆ, ಅದನ್ನ ಕಟ್ ಮಾಡಿ ಚೆನ್ನಾಗಿ ಇದು ಅಂಟು ಬರ್ದೇ ಇರೋ ಥರ ಅದನ್ನ ಚೆನ್ನಾಗಿ ಹುರ್ಕೊಬೇಕು. ಸ್ವಲ್ಪ ಆಯಿಲ್ ಹಾಕೊಂಡು ಹುರ್ಕೊಂಡಿದ್ದೀನಿ. ಇವಾಗ ಇದನ್ನ ತೆಗೆದು ಆಫ್ ಮಾಡ್ಕೊಂಡು ನಮ್ಮ ಮಮ್ಮಿ ಎಲ್ಲೂ ಆಚೆ ಹೋಗಿಲ್ಲ ಅಂತ ಹೇಳ್ತಾ ಇದ್ರು. ಹಾಗಾಗಿ ಅವ್ರನ್ನ ಕರ್ಕೊಂಡು ಇವತ್ತು ಮಧ್ಯಾಹ್ನ ಲಂಚ್ಗೆ ಹೋಗಿದ್ದು ನಾವು. ಹಾಗೆ ಸ್ವಲ್ಪ ಸ್ಯಾರಿ ಶಾಪಿಂಗ್ ಮಾಡ್ಕೊಬೇಕಿತ್ತು, ಸ್ಯಾರಿ ಕೊಂಡು ಬಂದಿದೆ. ಇಷ್ಟೇ. ಇವಾಗ ಕ್ವಿಕ್ಕಾಗಿ ಒಂದು ಅಡುಗೆನ ಮುಗಿಸ್ಬಿಡ್ತೀನಿ. ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಲಕ್ಷ್ಮಿ 7 ಜನ ಹೆಣ್ಮಕ್ಳು. ನಮ್ಮ ಅಜ್ಜಿಗೆ ಮೊಮ್ಮಕ್ಕಳು ಹೆಣ್ಣು ಮಕ್ಕಳು ಬಂದ್ಬಿಟ್ಟು 7 ಜನ. ಆಮೇಲೆ ಇನ್ನು ಅತ್ತೆಯಂದ್ರ ಮಕ್ಕಳು ಬಂದ್ಬಿಟ್ಟು ಅವ್ರಿಗೆ 4 ಜನ ಮಕ್ಕಳು. ಅದರಲ್ಲಿ ಒಬ್ಬರಿಗೆ 2 ಹೆಣ್ಮಕ್ಳು, ಒಬ್ಬರಿಗೆ 3 ಜನ ಹೆಣ್ಮಕ್ಳು. ಟೋಟಲ್ 7 + 5 ಅಲ್ಲ. 7 + 5 12 ಜನ ಮೊಮ್ಮಕ್ಕಳು ಬೇಕು ನಾವು, ಅಷ್ಟು ಜನ ಇದ್ದೀವಿ. ಈಗ ಮಾತಾಡ್ತಾ ಹೊರಟು ಹೋಗ್ಬಿಟ್ಟು ಇವಾಗ ಇದನ್ನ ಬೆಂಡೆಕಾಯಿ ಆಲ್ರೆಡಿ ಕಟ್ ಮಾಡಿ ಅಲ್ಲಿ ಬೆಂಡೆಕಾಯಿನ ಹುರಿದಿಟ್ಕೊಂಡಿದ್ದೀನಿ. ಇಲ್ಲಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸಾಸಿವೆ ಜೀರಿಗೆ ಹಾಕಿ ಆನಿಯನ್ನ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಟೊಮೆಟೊ ರಸ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಟೊಮೆಟೊನು ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ. Soy arena, oh so bright. Baila conmigo toda la night. El ritmo suena, can you feel? Move your body, it's so real. Vuélvete loco, don't stop now. Sigue el ritmo, I'll show you how. Fuego en el aire, burning high. Feel the heat bajo el sky. Baila, ಹಾಗೆಯೇ ಝೀ ಕೋಡಿಗೆ ಬಂದ್ವಿ. ಏನಕ್ಕೆ ಅಂತಂದರೆ ಇಲ್ಲಿ ಸೇಲ್ಸ್ ನಡೀತಾ ಇತ್ತು, ಹಾಗಾಗಿ ಸ್ವಲ್ಪ ಡ್ರೆಸ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಬಂದೆ. ಈ ಮಂತ್ ಎಂಡ್ವರೆಗೂ ಆಫರ್ಸ್ ಇದೆ ಅಂತ ಹೇಳ್ತಾ ಇದ್ರು. ನೀವು ಹೋಗಿ ಕೂಡ ಪರ್ಚೇಸ್ ಮಾಡ್ಬೋದು. ಝೀ ಕೋಡ್ಗೆ ಹೋಗಿ ನಿಮ್ಮ ನಿಯರೆಸ್ಟ್ ಏರಿಯಾದಲ್ಲಿ ಇದ್ದರೆ ಹೋಗಿ ವಿಸಿಟ್ ಮಾಡಿ.
ಹಾಗೆಯೇ ನಿಮಗೆ 1000 ಇರೋದೆಲ್ಲ ನಿಮಗೆ ಜಸ್ಟ್ 500 ರುಪೀಸ್ಗೆ ಅವರು ಸೇಲ್ ಮಾಡ್ತಾ ಇದ್ದಾರೆ. ಇವಾಗ ತೋರಿಸ್ತಾ ಇದ್ದೀನಲ್ಲ ಪಿಂಕ್ ಕಲರ್ ಲಾಂಗ್ ಕುರ್ತಾನೂ ಅಷ್ಟೇ, ಇದು ಜಸ್ಟ್ 500 ರುಪೀಸ್ ಅಷ್ಟೇ. ಹಾಗೆ ಜೀನ್ಸು ಅಷ್ಟೇ 1500 1600 ಇರೋದೆಲ್ಲ 899 ರುಪೀಸ್ಗಿದೆ. ನನಗೆ ಈ ಮೊಳಕೆ ಕಾಳು ಮಸಾಲ ಬರುತ್ತಲ್ಲ, ಫ್ರೂಟ್ ಸಲಾಡ್ ಇದೆಯಾ? ಅಲ್ಲ, ದಹಿಪುರಿ ನನಗೆ ಬೇಡ. ಇದು ಕೆಳಗಡೆ ಕಾರ್ನ್ ಇದೆಯಲ್ಲ, ಕಾರ್ನ್ ಮಸಾಲನ ಅದು? ಹಾಂ, ವೀಕೆಂಡ್ ಮಾತ್ರನಾ? ನಂಗೆ ಅದೇನು ಬೇಡ ಬಿಡು. ದಹಿಪುರಿ ಒಂದು ಸಾಕು, ಒಂದೇ ಸಾಕು ಬಿಡು ದಹಿಪುರಿ. ಸ್ವಲ್ಪ ಸ್ವೀಟ್ಸ್ ಜಾಸ್ತಿ. ಗೈಸ್, ಜಸ್ಟ್ ಮನೆಗೆ ಬಂದೆ. ಮನೆಗೆ ಬಂದು ಇವಾಗ ನನ್ನ ತಂಗಿ ನನಗೆ ಹೇರ್ ಆಯಿಲ್ ಹಾಕ್ತಾ ಇದ್ದಾಳೆ ನೋಡಿ. ಅಯ್ಯಪ್ಪ, ಕಣ್ಣೆಲ್ಲ ನನಗಂತೂ ಕಣ್ಣೆಲ್ಲ ಉರಿ 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 ಉರಿ. ಈ ಥರ ಯಾರಾದರೂ ಒಬ್ರು ಇರ್ಬೇಕು ಮನೇಲಿ ಮಸಾಜ್ ಮಾಡೋಕ್ಕೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಾಣಿಸಲ್ಲ ಬಾ ನೀನು. ಹಾಗೆಯೇ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಬ್ರೌನಿ ವಿತ್ ಐಸ್ ಕ್ರೀಮ್ ಕೇಕ್ ರೆಸಿಪಿನ ಮಾಡಿದ್ದೆ. ಇದು ರೆಸಿಪಿ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಲವ್ ಯು ಆಲ್. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ನೋಡ್ತಿದ್ದೀರಾ, ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇಫ್ ಇನ್ ಕೇಸ್ ನೀವು ಬೆಲ್ ಐಕಾನ್ನ ಪ್ರೆಸ್ ಮಾಡಿಲ್ಲ ಅಂತಂದರೆ ನನ್ನ ನೆಕ್ಸ್ಟ್ ಬರುವಂಥ ಯಾವುದೇ ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಷನ್ ಬರೋದಿಲ್ಲ.